ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ಪೂಜೆ ಇದೆ. ಹಾಗಾಗಿ ನಾವು ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೋಗೋಣ ಬನ್ನಿ. ಸ್ನೇಹಿತರೆ, ನಮ್ಮ ಮನೆಯ ದೇವರು ಬಂದು ಕುಡಿದೆಲೆ ಬಸವೇಶ್ವರ ಅಂತ ಹೇಳ್ಬಿಟ್ಟು, ಇದು ರಾಯರ ಕೊಪ್ಪಲು ಮಗ್ಗೆಯಿಂದ ಇನ್ನೂ ಸ್ವಲ್ಪ ಹಿಂದೆನೇ ಸಿಗುತ್ತೆ. ನನ್ನ ಹಳೆ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೆ ದೇವರು ವಿಡಿಯೋಗಳನ್ನ ನಾನು ಆವಾಗವಾಗ ಹಾಕ್ತಾ ಇರ್ತೀನಿ. ಈಗ ರೀಸೆಂಟಾಗಿ ನಾವು ಕಾರ್ನ ತೊಗೊಂಡ್ಮೇಲೆ ಕಾರ್ ಪೂಜೆಗೂ ಸಹ ಅದೇ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಬಂದಿದ್ದು. ದೇವಸ್ಥಾನದಲ್ಲಿ ಭಾನುವಾರ ಪೂಜೆ ಇದ್ದಿದ್ದರಿಂದ ದೀಕ್ಷೆನೂ ಸಹ ಕರ್ಕೊಂಡು ಹೋಗ್ತಾಯಿದ್ವಿ. ಸಿಂಚುಗೆ ಎಕ್ಸಾಮ್ ಎಲ್ಲ ಮುಗ್ದು ರಜೆ ಸಿಕ್ಕಾಯಿತು. ಅವಳು ಬೆಂಗಳೂರಿಗೂ ಸಹ ಹೋಗಾಯಿತು. ನಮ್ಮ ಆಂಟಿ ಚಿಕ್ಕಪ್ಪ ಅವ್ರು ಬಂದಿದ್ರು, ಅವ್ರ ಜೊತೆ ಹೋದ್ಲು ಅವಳು. ಭಾನುವಾರ ಆಗಿದ್ದರಿಂದ ಕೊಡ್ಲಿಪೇಟೆಯಲ್ಲಿ ಸಂತೆ ಸಹ ನಡೀತಾ ಇತ್ತು. ಹಿಡ್ಕೋಗಕ್ಕೆ ಬಂದವ್ರು ಅಂತ ಹೇಳ್ತಾ ಇದ್ದಂತಲ್ಲ ನೀನು. ನಾನಂದ್ರೆ ಇದೇ ಸಾಂಗ ಕೊಡ್ಲಿಪೇಟೆ ಸಂತೆ. ವಿಕೋ ಯಾಕೆ ಹೊಳ್ತಿದ್ಯಾ? ನೋಡ್ಕೊತಿದ್ದೀನ ಮಚ್ಚ ನೋಡ್ಕೊತಿದ್ದೀನ ಏನೇನು ತೆಗೆಸ್ಕೊಳ್ಳೋದು ಅಂತ. ಇನ್ನು ಈಗ ಆಗ್ತಾರೆ ಕಣ ಅಂಗಡಿಗೆ. ಸ್ನೇಹಿತರೆ, ನನ್ನ ಮಗ ಮಾತ್ರ ದಾರಿ ಉದ್ದಕ್ಕೂ ಹೊತ್ಕೊಂಡು ಬಂದ. ಸುಮ್ಮನೆ ಕ್ವಾಟ್ಲೆ ಕೊಡೋನಾಯ್ತು. ನಾನು ಚಾಕ್ಲೇಟ್ ಕೊಡಿಸಿ, ಐಸ್ ಕ್ರೀಮ್ ಕೊಡಿಸಿ, ಅದು ಕೊಡಿಸಿ ಇದು ಕೊಡಿಸಿ ಅಂತ ಹೇಳ್ಬಿಟ್ಟು ದಾರಿ ಉದ್ದಕ್ಕೂ ಹೊತ್ಕೊಂಡು ಬಂದಿದ್ದಾನೆ. ದೇವಸ್ಥಾನದ ಹತ್ರನೂ ಬಂದು ಹೇಳ್ತಾ ಇದ್ದ. ಅದಕ್ಕೆ ನಮ್ಮ ಅಪ್ಪಾಜಿ ಫಸ್ಟ್ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ತಾವ್ರು ನೋಡಿ. ಇಲ್ಲಿ ಚೈಲ್ಡ್ಗಳ ಜೊತೆ ಸೇರ್ಕೊಂಡು ಚೈಲ್ಡ್ ಹಂಗೆ ಆಡ್ತಾರೆ ಅವ್ರು. ವಾವ್ ವಿಕು ವಾವ್. ಕೊಡಿ ಕೊಡಿ ಹಿಡ್ಕೊಳ್ತೀನಿ. ಏನು ಇದೇ ಕೆಲಸ ಅಲ್ವಾ ನಮಗೆ? ವಿಕೋ ಕತ್ತೈತಾ ಇಲ್ಲಿ? ವಿಕೋ ಇನ್ನೇನೇನು ಬೇಕು? ಏನು ಬೇಕು? ಹಾಂ ಈ ಪುಸಿಯಾ? ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಕನ್ನದೆ. 3 ಕಲರ್ ಇರೋ ಪುಸಿ ಇದು. ಪುಸಿ ಮಾತ್ರ ತಿನ್ನೋದು ಚೈತ್ರ. ಪುಸಿ 5 ನಿಮಿಷ ಮುಂಚೆ ಹಾಕಿರೋ ತಿನ್ನಕ್ಲ. ಗಾಂಚಲಿ ಪುಸಿ ಇದಕ್ಕೆ. ಪುಸಿ ಬಾ, ಬೆಳಿಗ್ಗೆ ತಿಂಡಿ ಇತ್ತು. ಚಿಕ್ಕಳು ಚೆನ್ನಾಗಿ ಮೊನ್ನೆ ನೋಡಿಲ್ಲ, ನಾನು ನೋಡಿಲ್ಲ. ಯಾರು ಹೇಳ್ತಿ ಆಗ ಓಪನ್ ಮಾಡ್ತೀವಿ. ಪೊಲೀಸ್ ಯಾರು? ನಿಮ್ಮ ಮಗಳು. ಈಗ ದೊಡ್ಡಪ್ಪನ ಅತ್ತೇನ ಹೇಳು. ಚೀಟಿ ಎಲ್ಲ ನೋಡಂಗಿಲ್ಲ. ಯಾರು? ನಾನೇ ಕಳ್ಳಿ. ಹೆಂಗ್ ಗೊತ್ತಾಯ್ತು ಮಗಳ ಅತ್ತೇನೆ ಅಂತ? ಸೈಡ್ ಹರಿದವ್ರೆ ಎಲ್ಲ ಸಮ ಐತೆ ನೋಡಿ. ಇವೆಲ್ಲ ಸಮ ಮಾತ್ರ ಹರಿದವ್ರೆ. ಚೀಟಿಂಗ್ ಮಾಡ್ತವ್ರೆ ಹೆಂಗಾದ್ರು ಇವ್ರಿಬ್ರು ಸೇರ್ಕೊಂಡು. ಅಕ್ಕನ ತಂಗಿನೂ ಸೇರ್ಕೊಂಡು ಚೀಟಿಂಗ್ ಮಾಡ್ತಾ ಇದ್ರೇನ್ರ ನೀವಿಬ್ರು? ನಿಮ್ಮ ಹೇಮಾಜಿನೂ ಸೇರ್ಸ್ಕೊಳ್ಳೋದಲ್ವಾ? ಏಕೆ? ಅದೇಯಾ? 500 ರೂಪಾಯಿ ಎತ್ಕೊ ಬನ್ನಿ, ಆಟಕ್ಕೆ ಸೇರ್ಸ್ಕೊತೀವಿ. ಹಾಂ, ಒಂದು 500 ರೂಪಾಯಿದೊಂದು ನೋಡ್ ತಗೊಬನ್ನಿ. ಬೇಡ ಕಣಪ್ಪ.
ಬೇಡ ವಿಕ್ಕು ವಿಕ್ಕು ಸೇರ್ಸ್ಕೊಳ್ಳಿ. ಚಿಕ್ಕು ಅರ್ಧೆ ಆಗ್ತಾನೆ. ದೀಕ್ಷಾ ಸೊನ್ನೆ ಬಂದ್ಬಿಡ್ತು ನಿಧಿ ನನಗೆ 2 ಸೊನ್ನೆ ಬಂದ್ಬಿಡ್ತು. ಇಟ್ಟಿರು ಜಾಸ್ತಿ ಬಂದಿರ ತಿನ್ನುತ್ತಿದೆ 3 0 ಬಂದವಂತ. ಏನ್ ಮಾಡ್ತಾ ಇದ್ದ ಅದಕ್ಕೆ ನೀವು ಹೋಗಿ ಆ ಮಕ್ಳ ಜೊತೆ ಸೋತೋಗಿದ್ರಲ್ಲ, ನಾಚಿಕೆ ಆಗಲ್ಲ. ಲೆಕ್ಕ ಶುರು ಮಾಡಿದಾರೆ ಇವಾಗ. 2 4 6 ಸ್ವಲ್ಪ ಕಳ್ಳೆಕ್ ಆಗ್ತಾರೆ ನೋಡ್ಕೊಳ್ರಿ ಮಕ್ಳೆ. 10 11 12 13 14 ವರೆ ಮಂಜೂರು ವಿನುತರವರಿಗಿಂತ ಮುಂದಿದ್ದಾರೆ. ಈಗ ನಿಧಿಯವರು 2 4 6 8 10 12 13 ನಿಧಿಯವರು. ಈಗ ದೀಕ್ಷಾ ಅವರು 1 2 3 4 5 6 7 8 9 10 11 12 13 14 15 16 17 ವರೆ. ದೀಕ್ಷಾ ಅವರು 17 ವರೆ. ಎಲ್ಲರಿಗಿಂತ ದೀಕ್ಷಾ ಅವರು ಮುಂದೆ ಇದ್ದಾರೆ. ಇನ್ನೊಂದರ ಅವರು ಮೊಟ್ಟೆಯನ್ನು ತೆಗೆದುಕೊಂಡು ಹಿಂದೆ ಇದ್ದ. ತೊಳಿ ಇದನ್ನ ಕಚ್ಚಿರೋದು ಪುಸಿ ಪುಸಿ ಪುಸಿ. ನಮ್ಮ ಅಮ್ಮ ನನ್ನನ್ನು ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ. ನೀವು ಎಲ್ಗಾದ್ರೂ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕು ಜೊತೆಲಿ. ಬಿಟ್ಬಿಟ್ಟು ಹೋದ್ರೆ ಅದಕ್ಕೆ ಫೀಲ್ ಆಗಲ್ವಾ? ಗೊತ್ತಾರೆ ಏನ್ ಮಾಡುತ್ತೆ? ಸಾನ್ವಿ ಅವರು ಬಂದ್ರು. ಸಾನ್ವಿ ಅವರು ಈಗ ಶಟಲ್ ಕಾಕ್ ಆಡ್ತಾರೆ. ಒಬ್ರು ಹೋದಾಗ ಒಬ್ರು ಆಡಿ. ಇನ್ನೊಂದು ಬ್ಯಾಟ್ ಇತ್ತು ತಡಿ ಕೊಡ್ತೇನೆ. ಜಗಳ ಆದ್ರೆ ಫಸ್ಟ್ನೇ ಸತಿ ನಮಗೆ ಕೊಟ್ಬಿಟ್ರಪ್ಪ. ಒಂದ್ ಟೀಮ್ ಅವಳ ಟೀಮ್. ಇಲ್ಲ ನಾನು ಬರ್ತೀನಿ. ನಂಗೊಂದು ಬ್ಯಾಟ್ ತಗೊಬರೋಗವ. ನಂಗೊಂದು ಬ್ಯಾಟ್ ತರ್ತೀರಾ? ಇರೋದೇ 2 ಸರಿ ಆಟಾಡಿ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋದೋ. ದೇವಸ್ಥಾನದಲ್ಲಿ ಇನ್ನೂ ದೇವ್ರನ್ನ ತಂದಿರಲಿಲ್ಲ, ಹಾಗಾಗಿ ಬೀಗನ್ನು ಸಹ ತೆಗ್ದಿರಲಿಲ್ಲ. ಹಾಗಾಗಿ ನಾವು ಕಾರ್ಗೋಡಿಗೆ ನಮ್ಮ ಅತ್ತಿಗೆ ಮನೆಗೆ ಅಂತ ಹೇಳ್ಬಿಟ್ಟು ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಅವರೆಲ್ಲ ಆಟನ ಆಡ್ತಾಯಿದ್ರು. ಸುಮ್ಮನೆ ಕೂತ್ಕೊಂಡು ತಮಾಷೆ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ನಮ್ಮ ಅತ್ತಿಗೆಯವರು ಸಹ ಬಂದರು ಅರಕಲಗೂಡಿಂದ. ಅದಾದಮೇಲೆ ನಾವು ಹಣ್ಣು ತುಪ್ಪ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಮೊಸರನ್ನ ಮಾಡಿಕೊಂಡು ಮೊದಲೇ ಮನೆಯಲ್ಲಿ ರೈಸ್ ಎಲ್ಲ ಮಾಡ್ಕೊಬಂದಿದ್ದೆ. ಅಲ್ಲಿ ಮೊಸರನ್ನ ರೆಡಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅಲ್ಲಿಂದ ನಾವು ಮತ್ತೆ ದೇವಸ್ಥಾನ ಕಡೆಗೆ ಹೊರಟು. ಸುಮಾರು ಜನನೇ ತುಂಬಿದ್ವಾ? ಬೇಡ ಇಲ್ಲ. ಬಾಯ್. ಕೆಂಪು ಅಲ್ಲ ಬಿಳಿದಲ್ಲ ಪಟ್ಟೆ ಪಟ್ಟೆ ಇದು ನನ್ನ ಚಡ್ಡಿ ಕದ್ದದು. ನೀನೇ ಇರ್ಬೇಕಿತ್ತು. ಮನೇಲೂ ಫೈಟಿಂಗ್ ಆಯ್ತು, ಕಾರಲ್ಲೂ ಫೈಟಿಂಗ್ ಆಯ್ತು. ಆ ಫೈಟಿಂಗ್ ನ ಅಪ್ಲೋಡ್ ಮಾಡ್ತಾರೆ. ತಲೆ ಕೆರ್ಸ್ಕೊಬಿಡಿ. ಬಾಯ್ ಮುಚ್ಕೊಂಡು ಕುತ್ಕೊಳ್ಳಿ. ಇಬ್ರು ಕಲ್ಲಿಲ್ಲ ಮತ್ತೆ ಬಿಚ್ಚುತ್ತೆ. ನಂದು ಟೈಟ್ ಐತೆ. ಬಾಯ್ ನೋಡಿ ಗೈಸ್, ಮನೆ ಕೀನ ಇದಕ್ಕೆ ಹಾಕ ಬಂದಿದ್ದೀವಿ. ಗೈಸ್ ನೋಡಿ ಗೈಸ್, ಮನೆ ಕೀ ಕೈ ಹಿಡ್ಕ ಬಂದವ್ರೆ. ಕಲ್ದೋಗ್ಬಾರ್ದು ಅಂತ. ಏನು ಬೇಕು? ಏನು ಬೇಕು? ಅದು ಜ್ಞಾನವಿ ಅಕ್ಕನೆ ಕದ್ದಿದ್ದು. ಧೃತಿ ಅಕ್ಕ? ಯಾವ ಧೃತಿ ಅಕ್ಕನು? ಯಾಕೆ ನಿಧಿ ಮೇಡಮ್ ಸೈಲೆಂಟ್ ಆಗ್ಬಿಟ್ರಿ? ನೀವಿಬ್ರು ಇದ್ರಲ್ಲ, ಸಾಮಾನ್ಯ ಅಲ್ಲ, ಅಸಾಮಾನ್ಯ. ಜಾತ್ರೆ ಇದ್ದಂಗೆ. ಓಹೋ, ನಿಂದ ಯಾವ ಥರ ಆಯ್ತು? ನೋಡಿ ಗಾಯ್ಸ್, ನಾನು ಬಳೆ ಹಾಕಿರೋದು. ಇದು ಬಳೆ ನಿಮ್ಮ ಅಮ್ಮ ತಂದಿರೋದು? ನಮ್ಮ ಅಮ್ಮ ತರದಾಗ ಒಂಚೂರು ಇಷ್ಟ ಆಗಿಲ್ಲ ಗಾಯ್ಸ್. ತಗೋಬಾ, ನಾನೇ ಹಾಕೊಳ್ತೀನಿ. ನೀನೇನು ಮಾಡೋಕ್ಕಾಯ್ತದಲ್ವಾ? 100 ರೂಪಾಯಿ, ಜಸ್ಟ್ 1000 ರೂಪೀಸ್ ಕೊಟ್ಟರೆ ಅವನು ಏನು ಹೇಳ್ದ ಕೇಳು. ಹೆಂಗೈತವ? ಸೂಪರ್ ಮಾರ್ಕೆಟ್ ತರ ಐತಂತೆ. ನೀನ್ ಬಳೆ ನೋಡಿ ಕರೆಕ್ಟ್ ಆಗಿ ಹೇಳ್ದ. ಸೂಪರ್ ಮಾರ್ಕೆಟ್ ತರ ಐತಾ?
ಹಣ್ಣುಕಾಯಿ ಮಾಡಿಸ್ತೀರಾ? ಹಣ್ಣುಕಾಯಿ ವರ್ಷ ವರ್ಷ ಇರ್ತದೆ ಕಣತೆ, ಮರ್ತ್ಕೊಂಡಿದ್ರೇನ? ಜಾತ್ರೆ ಐತೈತಲ್ಲ ಅಂತ ನಿಮ್ಮ ಅಮ್ಮ ಇದೇ ಫಸ್ಟ್ ಕರ್ಕೊಬಂದ್ರ ನಿಮ್ಮ ಅಮ್ಮನ? ಹಾಂ, ಏನದ್ಗೆ ವಯಸ್ಸಾಯ್ತಲ್ಲ. ಸಾನ್ವಿ ಸಖತ್ತಾಗ್ತೀವದೆ ನಿಮ್ಮ ಅಮ್ಮಂಗೆ. ನಾನು ನೋಡಲೇ ಇಲ್ಲ, ಇನ್ನೊಂದ್ಸತಿ ಟಿವಿ ನೋಡ್ತೀನಿ. ಹೆಂಗೆ ತಿವ್ದೆ? ಹಾಂ, ಸಾನ್ವಿ ಟಿವಿ ಇನ್ನೊಂದ್ಸತಿ ನಿಮ್ಮ ಅಮ್ಮಂಗೆ. ಹಾಂ ಪ್ಲೀಸ್. ಹಾಂ, ನಾನು ನೋಡಿದೆ, ರೆಕಾರ್ಡ್ ಆಗಿಲ್ಲ. ನೀವು ಇನ್ನೊಂದ್ಸತಿ ತಿವಿದ್ರೆ ಮಾಡ್ಕೊಬಿಡ್ತೀನಿ. ಹಾಂ ಸ್ನೇಹಿತರೆ, ನೋಡಿ ಇಲ್ಲಿ ನಮ್ಗಿಂತ ಮೊದಲೇ ಬಂದವರು ದೇವರು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಸೇವಿಸ್ತಾ ಇದ್ದಾರೆ. ಕ್ಯೂ ನಿಂತ್ಕೊಳ್ಳಿ. ಓ, ಫಸ್ಟ್ ಬಂದ್ಬಿಟ್ಟು ಅಲ್ಲ ಲಾಸ್ಟಿಗೆ ಬಂದ್ಬಿಟ್ಟು ಮಧ್ಯಕ್ಕೆ ನುಗ್ತಾ ಇದ್ರಲ್ಲ, ಹಿಂದಕ್ಕೆ ಬನ್ನಿ. ಎಂದಳಮ್ಮ ಲಟ್ಕಾಸು ಸೀಕಂದಿಯಾಕನು ಭಕ್ತಿ ಅಂದರೆ ಇದು. ಹಾಲಾಗಿ ಬಂದು ಸಹಕರಿಸಿ ಅಂತ. ಹಾಂ, ನಮ್ಮ ಅದಕ್ಕೆ ಪ್ರದಕ್ಷಿಣೆ ಹಾಕೋಕೆ ಕರ್ಕೊಂಡ್ಬಂದಿದ್ದಾರೆ. ಓ, ನಮ್ಮ ಅತ್ತೆಶ್ರೀನೂ ಪ್ರದಕ್ಷಿಣೆ ಹಾಕ್ತಾ ಕರ್ಕೊಂಡ್ರು, ನಾನು ನೋಡೇ ಇಲ್ಲ. ಪರವಾಗಿಲ್ಲ, ನಾವತ್ತು ಹಾಕೊಂಡು ಹೋದೋ ಕಾರ್ ಪೂಜೆಗೆ ಬಂದಿದ್ವಲ್ಲ ಅವತ್ತು. ಇನ್ನೂ ಕ್ಯೂ ಬಂದು ನಿಲ್ತಾನೆ ಅವ್ರ ಜನ. ನಮ್ಮ ಅದಕ್ಕೆ ರೆಸ್ಪೆಕ್ಟೇ ಇಲ್ಲ, ಪ್ರದಕ್ಷಿಣೆನೇ ಹಾಕಿಲ್ಲ ನೀವು. ಸ್ಲಿಪ್ಪರು ಇದು ಇವದೊಪ್ಪು ಮಾಡಿದೀಯಾ? ಇವದೊಪ್ಪು ಹೊಸದೋಪ ನಿಧಿ, ಹೊಸದೋಪ. ಹ್ಞೂ, ಹೊಸದೋಪ ಅಂತೆ. ಸೋನಾ, ಊರಿಗೆ ಬರಕಲ್ಲ ನೀನು? ಊರಿಗೆ ಬರಕಲ್ವೇನೋ? ಊರಿಗೆ ಬರಲ್ವ ಒಂದೇ ಕೊಪ್ಪಳಿಗೆ? ಏಕೆ? ನಿಮ್ಮ ಮ್ಯಾಮಿಗೆ ಫೋನ್ ಮಾಡಿ ಇಲ್ಲ ಬರಲ್ವಂತೆ ಅವನು ಅಂತ. ಅಶ್ವಿನಿ ಮ್ಯಾಮಿಗೆ ನಾಳೆ ಸ್ಕೂಲ್ ಐತಲ್ಲ. ಚುಚ್ಚುತ್ತಬೇಕನ್ನೋ ಮುಳ್ಳು. ಏನು ನೋಡಕ್ ಹೋಯ್ತಿದ್ದೀವಿ ಈಕೋ? ಪೀಪಿ ಏನು ಕವಿಕೋ? ಎಲ್ಲಾದ್ರೂ ಪಿಂಕ್ ಇಷ್ಟ ಅವನಿಗೆ, ಅದಕ್ಕೆ ಪಿಂಕ್. ಎಷ್ಟದ? 50 ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ ಕಣ, ಇದು ಚೆನ್ನಾಗಿಲ್ಲ. ಹಾಂ ಬೇಕು, ಅದು ಬೇಡ, ಅದು ತಗೊಂಡು ಮುರಿದಾಗ್ತೈತಾನೆ ಇವಾಗ. ಆ ಕಡೆ ಎಲ್ಲೋ ಇದ್ದ
ಅಜ್ಜಿ ಹೋಯ್ತಾ ಇಲ್ಲ, ಮೊಮ್ಮಗ ಬಿಡ್ತಾ ಇಲ್ಲ. ಫುಲ್ ಟ್ಯಾಕ್ಸ್ ವಿಕು, ಫುಲ್ ಟ್ಯಾಕ್ಸ್. ವಿಕು ವಿಕು ತೋರಿಸಿ ಏನು ಬೇಕು. ವಿಕು ವಿಕು ನೀನೇನು ಹುಡುಗಿನ? ಅದೊಂದಕ್ಕೆ 150 ಕಣಕ್ಕ. ನೀನೇ ತುಂಬ ಶಾಪಿಂಗ್ ಮಾಡ್ಕೊ ಬಂದಿರೋದಲ್ವ ನಿದೆ? ಈಗ ಅದ್ರಲ್ಲಿ ನಂಗಾರ್ಧ ಕೊಟ್ಟೈತಾಳೆ. ಕೊಡ ಎಲ್ಲ ಜ್ಞಾನವೇ ಇಲ್ಲ. ಯಾಕೆ ಆಟೋಮೆಟಿಕ್ ಒಳಿಮೆಟ್ ಇಟ್ಟುನಾ? ಯಾಕೆ ರಾಜಿ ಆಗಾಯ್ತು ರಪ್ಪನ ಜೊತೆ ಮತ್ತೆ ಇಳ್ದೇ ಇಲ್ಲ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಚಿನ್ನ. ನಿಂಗೆ ಗುಡ್ ಬೈ ಚಿನ್ನ. ನಿನ್ನನ್ನು ಹೋಗಿ ಜ್ಞಾನವೇ ಹಾಕೊಂಡು ಗೊಲಿಸ್ತಾರಲ್ವ. ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಸುಗರ್ ನೋ ಪಾಪ. ಜಾನಿ ಅಲ್ಲ, ನೀವು ನಮ್ಕಿಂತ ಫಸ್ಟಿಗೆ ಬಂದ್ಬಿಟ್ಟು ಎಲ್ಗೆ ಹೋಗಿದ್ರಿ? ವ್ಯವಸ್ಥೆ ತರಕ್ಕೆ ಹೋಗಿದ್ರಾ? ಯಾಕೆ ಲೇಟಾಗಿ ಬಂದ್ರಿ, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳೋಣ ಅಂತ ಕೋಲ್ ಇಟ್ಕೊಂಡು ನಿಂತಿದ್ದೀನಿ ನಾನು. ನಿಮಗೆ ಇದಕ್ಕಾಗ್ಲೇ ಹಾಕಿ ತಿಂದಿಲ್ಲ. ಅದು ನಾವೇನ್ ಮಾಡೋಣ? ನೀಟಾಗಿ ಹುಷಾರು ಮಾಡ್ಕೊ ಬನ್ನಿ. ಆಮೇಲೆ ಹುಷಾರಿಲ್ಲ ಅಂತ ಹ್ಯಾಟ್ ಹಾಕ್ಬಿಡ್ತಾರೆ ನಿಮ್ಮನೆಯವ್ರು ಅಂತಾರೆ. ನಿಮ್ಮನೆಯವ್ರು ಬತ್ತೀರಮ್ಮ? ಬತ್ತೀರಾ ಕಂಪ್ಲೇಂಟಿ? ಬಾಯ್ ನಾನವೇ ನೋಡಿ ಇದು ಬಾಯ್ ಸನ್ಮಿ ಬಾಯ್. ಎದ್ದಾಯ್ತು ಬಾಯ್ ಮಾಡ್ಬೇಕಂಡೆ. ಬಾಯ್ ಬಾಯ್, ಹೋಗಿ ಬನ್ನಿ. ಮೊಬೈಲ್ ಎಲ್ಲ ಇರ್ತಿದ್ದೆ. ಏನು ವಿಕಣ, ಏನೇನು ತಗೊಬಂದ್ರಿ ಜಾತ್ರೆಯಲ್ಲಿ? ಹೇಳಿ, ಜಾತ್ರೆಯಲ್ಲಿ ಏನೇನು ತಂದ್ರಿ? ಇದು ಹ್ಯಾಟು, ಪಿಪಿ. ಯಾರು ಕೊಡ್ಸಿದ ಅದೆಲ್ಲನೂ? ಯಾರು ಹೇಳ್ಬೇಕು ಬಾಯ್ ಬಿಟ್ಟು? ವೆರಿ ಗುಡ್. ನಾನೆಲ್ಲ ನನ್ನ ಮಾತ್ರ ಹೇಳ್ತಾನೆ. ಪರವಾಗಿಲ್ಲ, ನಿಂಗೂ ತಲೆಯಲ್ಲಿ ಕಿಡ್ನಿ ಐತೆ ಬೇಕು. ವೆರಿ ಗುಡ್. ಮತ್ತೆ ಶಟ್, ನಮಗೆ ಗೊತ್ತಿರಲಿಲ್ಲ ಮೇಡಮ್. ಹಾಂ ತೋರಿಸಿ. ವಾವ್ ಸೂಪರ್. ಸ್ನೇಹಿತರೆ, ಅದಕ್ಕೆ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟನ್ನ ತಿನ್ಕೊಂಡು ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟು ಹೋಗ್ತಾ ನಮ್ಮ ಹೇಮಮ್ಮ ಅವರ ಅಣ್ಣನ ಮಗಳ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಮನೆ ಕಡೆ ಹೊರಟು. ಆಮೇಲೆ ಹೊಡಿತಿದ್ಯಾ ಹಂಗೆ ನೀನು? ಹಾಂ ಅದನ್ನು ಕೂಡ ಸಾಕು ಅನ್ಕೊಂಡೋಣ. ಇದು ನೋಡಿ, ಇದು ಕ್ಯಾಮ್ರಾ ಕೀ ಬಂಚ್ ಥರನೂ ಆಗುತ್ತೆ. ಇಲ್ಲಿ ಕೀ ಬಂಚ್ ಥರ ಇಲ್ಲೊಂದು ಚಿಕ್ಕದೊಂದು ಗಂಟೆ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿದ್ರೆ ಫೋಟೋಗಳು ಕಾಣಿಸುತ್ತೆ. ಇಲ್ಲಿ ಈ ರೀತಿ ಆನ್ ಮಾಡಿದ್ರೆ ಇರೋ ನೋಡಿ ಇಲ್ಲಿ ಇರೋ ಕೈ ಬಿಡ. ಇಲ್ಲಿ ಒಂದು ನಿಮಿಷ ಇಲ್ಲಿ ಅಮ್ಕೋದ್ರೆ ಹಿಂಗೆ ಇಮೇಜ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಫೋಟೋ ಕ್ಯಾಮ್ರಾ, ನಿಮ್ಮ ಮಗಳು ಕ್ಯಾಮ್ರಾ ಕೊಟ್ಟಿದ್ದಾರೆ ನಮಗೋಸ್ಕರ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೈ ಕೈ ಚೆನ್ನಾಗೈತೆ. ಥ್ಯಾಂಕ್ ಯು ದರ್ಶಿನಿ, ನಿಮ್ಮ ಮನೆಗೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಗಿಫ್ಟ್ ಕೊಟ್ಟಿದ್ದೀರಿ. ಎತ್ಕೊಂಡು ಹೋಗೋಣ? ಇದೇ ಮಾತು. ಹಾಂ ಎತ್ಕೊಂಡು ಹೋಗೋಣ ವಿಕೋ? ವಿಕೋ ಎತ್ಕೊಂಡು ಹೋಗೋಣ? ವಿಕೋ ಎತ್ಕೊಂಡು ಹೋಗೋಣ? ಹಾಂ ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿರುತ್ತಲ್ವ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್